ಹಲೋ, ಇವತ್ತು ನಾನು ಅಕ್ಕಿ ಹಿಟ್ಟಿನ ಕಡುಬು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟ್ಗೆ ಒಂದು ಪಾತ್ರೆಯಲ್ಲಿ ನೀರು, ಅದಕ್ಕೆ ಸ್ವಲ್ಪ ಸಾಲ್ಟು ಮತ್ತು ಎಣ್ಣೆ ಹಾಕಿ ಕುದಿಯೋಕೆ ಇಟ್ಕೊಳ್ಳಿ. ನೆಕ್ಸ್ಟು ಒಂದು ತಟ್ಟೆಯಲ್ಲಿ ಅಕ್ಕಿ ಹಿಟ್ಟನ್ನ ತಗೊಂಡು ಅದನ್ನು ನಾವು ಚೆನ್ನಾಗಿ ಜರಡಿ ಇಟ್ಕೋಬೇಕು. ಜರಡಿ ಇಟ್ಕೊಂಡು ಆದಮೇಲೆ ಈ ಕುದೀತಾ ಇರೋ ನೀರಿಗೆ ಸ್ವಲ್ಪನೇ ಹಾಕ್ಕೊಂಡು ಈ ಮುದ್ದೆ ಮಾಡ್ತೀವಲ್ಲ ಆ ಥರ ಅದನ್ನು ಚೆನ್ನಾಗೆ ಕಲಿಸ್ಕೊಬೇಕು. ಕಲಿಸ್ಕೊಂಡವಾಗ ಅದು ಸ್ವಲ್ಪ ಚೆನ್ನಾಗೇ ಬೇಯುತ್ತೆ. ನಾವು ಸುಮ್ಮನೆ ನೀರು ಹಾಕಿ ತೆಗಿಬಾರ್ದು, ಚೆನ್ನಾಗೇ ಬೇಯಿಸ್ಕೋಬೇಕು. ಅದು ನೀರಲ್ಲೇನೆ, ಆ ಬಿಸಿ ನೀರಲ್ಲೇ ಹಾಕಿದ್ರೆ ಈ ಥರ ಚೆನ್ನಾಗೇ ಹದ ಬರುತ್ತೆ. ಆಮೇಲೆ ನಾವು ಅದನ್ನು ಒಂದು ಬೇರೆ ತಟ್ಟೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು ಚೆನ್ನಾಗೆ ನಾದ್ಕೋಬೇಕು. ಈಗ ನೋಡಿ, ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗೆ ನಾದ್ಕೊಂಡು ಈ ಥರ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೊಬೇಕು. ಈ ಥರ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿಕೊಂಡು ನಾವು ಏನು ಮಾಡಬೇಕು, ನೆಕ್ಸ್ಟು ಇಡ್ಲಿ ಕುಕ್ಕರಲ್ಲಿ ಸ್ವಲ್ಪ ನೀರು ತಗೊಂಡು ಅದು ಸ್ವಲ್ಪ ಬಾಯ್ಲ್ ಆದಮೇಲೆ ಒಂದು ಯಾವುದಾದ್ರೂ ಒಂದು ಸ್ಟೀಲ್ ಬೌಲ್ ಥರ ಅದ್ರ ಕೆಳಗಡೆ ಉಲ್ಟಾ ಮಾಡಿ ಇಡೋಕ್ಕೆ ಒಂದು ಸ್ಟೀಲ್ ಬೌಲ್ ತಗೊಂಡು ಅದನ್ನು ಈ ಥರ ಇಡಬೇಕು. ಈ ಡಬಲ್ ಬಾಯ್ಲಿಂಗ್ ಮೆಥಡ್ ಅಂತ ಹೇಳ್ತಾರಲ್ಲ ಆ ಥರ ಮಾಡ್ಕೊಬೇಕು. ಇವಾಗ ಈ ಥರ ಇಟ್ಬಿಟ್ಟು ನಾವು ನೆಕ್ಸ್ಟ್ ಏನು ಮಾಡ್ಕೊಬೇಕಂದ್ರೆ, ಉಂಡೆಗಳು ಮಾಡ್ಕೊಂಡಿರ್ತೀವಲ್ಲ ಆ ಉಂಡೆಗಳನ್ನೆಲ್ಲ ಒಂದು ಬೌಲ್ಗೆ ಹಾಕಿ ಈ ಥರ ಇಟ್ಕೋಬೇಕು. ಈ ಥರ ಇಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 10 ಮಿನಿಟ್ಸ್ ಬೇಯಿಸ್ಕೊಬೇಕು. ಒಂದು 10 ಮಿನಿಟ್ಸ್ ಬೇಯಿಸ್ಕೊಂಡಿದ್ದು ನೆಕ್ಸ್ಟು ಅದು ಓಪನ್ ಮಾಡಿ ನೋಡಿದ್ರೆ ಫುಲ್ಲು ಚೆನ್ನಾಗೇ ಬೆಂದಿರುತ್ತೆ, ಫುಲ್ಲು ಸಾಫ್ಟಾಗಿರುತ್ತೆ ಮತ್ತು ಕೈಗೆಲ್ಲ ಏನು ಅಂಟ್ತಾ ಇರಲ್ಲ. ಈಗ ತೋರಿಸ್ತೀನಿ ನೋಡಿ ಅದು ಯಾವ ಥರ ಫ್ಲಫಿಯಾಗಿ ಬಂದಿದೆ ಅಂತ. ಅದೇ ಥರ ಇಡ್ಲಿ ಥರ ರೌಂಡ್ಗೆ ಚೆನ್ನಾಗಿರುತ್ತೆ. ಇದನ್ನು ನಾವು ಮಟನ್ ಸಾಂಬಾರು ಜೊತೆ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.